Hi friends, complete computer awareness theory. ಪ್ರೀವಿಯಸ್ ವಿಡಿಯೋದಲ್ಲಿ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ದ ಫಸ್ಟ್ ಜನರೇಷನ್ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಹೇಗಿದ್ದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. The first generation computers used vacuum tubes as a major pieces of technology, and vacuum tubes were widely used in computers from 1940 to 1956. ನೋಡಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ದ ಮೇನ್ ಟೆಕ್ನಾಲಜಿ ದ ಮೇಜರ್ ಟೆಕ್ನಾಲಜಿ ಸ್ವಿಚಿಂಗ್ ಡಿವೈಸ್ ಪ್ರೊಸೆಸಿಂಗ್ ಡಿವೈಸ್ ಅಂತ ಕರಿತೀವಿ, ಅದು ವ್ಯಾಕ್ಯೂಮ್ ಟ್ಯೂಬ್ಸ್. ಅಂಡ್ ಈ ಡಿವೈಸ್ ನಾವು ಪರ್ಫಾರ್ಮ್ ಮಾಡೋಕೆ ಯೂಸ್ ಮಾಡ್ತೀವಿ. ಅಂಡ್ ಇದು 1946ರಿಂದ 1956ರಿಂದ ಈ ಡಿವೈಸ್ ಯೂಸ್ ಮಾಡ್ತಾ ಇದ್ವಿ. ಅಂಡ್ ಇದು ಫಸ್ಟ್ ಜನರೇಷನ್ ಬರುತ್ತೆ. ವ್ಯಾಕ್ಯೂಮ್ tubes were larger components and resulted in first generation computers being quite large in size. ನೋಡಿ ವ್ಯಾಕ್ಯೂಮ್ ಟ್ಯೂಬ್ಸ್ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಅಂಡ್ ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಕೂಡ ಏನಿರುತ್ತೆ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಟೇಕಿಂಗ್ ಅಪ್ ಅ ಲಾಟ್ ಆಫ್ ಸ್ಪೇಸ್ ಇನ್ ಅ ರೂಮ್. ಅಂಡ್ ನೋಡಿ ಒಂದು ಕಂಪ್ಲೀಟ್ ರೂಮ್ ಸ್ಪೇಸ್ ಬೇಕಾಗುತ್ತೆ ಒಂದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ನ ಡಿಸೈನ್ ಮಾಡೋಕೆ ಅಂಡ್ ಅದು ಕಂಪ್ಲೀಟ್ ಹೋಸ್ಟ್ ಮಾಡೋಕೆ. ದ ಸಮ್ ಆಫ್ ದಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಟುಕ್ ಅಪ್ ಆನ್ ಎಂಟೈರ್ ರೂಮ್. ಎಷ್ಟು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಏನಾಗುತ್ತಪ್ಪ ಅಂದ್ರೆ ಒಂದು ಕಂಪ್ಲೀಟ್ ರೂಮ್ ಬೇಕಾಗುತ್ತೆ ಆ ಕಂಪ್ಯೂಟರ್ ನ ಪ್ಲೇಸ್ ಮಾಡ್ಬೇಕಂದ್ರೆ. ಎಕ್ಸಾಂಪಲ್, ಸೊ ಎ.ಎನ್.ಐ.ಎ.ಸಿ ಒಂದು ಫಸ್ಟ್ ಜನರೇಷನ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಆಗಿರೋದು. ಅಂಡ್ ಎ.ಎನ್.ಐ.ಎ.ಸಿ ಅಂದ್ರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಕರಿತೀವಿ. ನೋಡಿ ಈ ಮಷೀನ್ ಇದರಲ್ಲಿ 20,000 ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ದು ಅಂಡ್ 10,000 ಕೆಪಾಸಿಟರ್ಸ್ 10,000 ಕೆಪಾಸಿಟರ್ಸ್ ನ ಒಳಗೊಂಡಿತ್ತು ಅಂಡ್ 70,000 ರಿಜಿಸ್ಟರ್ಸ್ ನ ಒಳಗೊಂಡಿತ್ತು. ಅಂಡ್ ಇಂಥ ಮಷೀನ್ ಇದರ ವೇಟ್ ಎಷ್ಟಪ್ಪ ಅಂದ್ರೆ 30 ಟನ್ ಇದೆ. 30 ಟನ್ಸ್ ಒಳಗೊಂಡಂತ ಒಂದು ವೇಟ್ ಎ.ಎನ್.ಐ.ಎ.ಸಿ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಟುಕ್ ಅಪ್ ಅ ಲಾಟ್ ಆಫ್ ಸ್ಪೇಸ್ ಅಂಡ್ ಅದರ್. ಇದು ಬಹಳ ಸ್ಪೇಸ್ ತಗೊಳುತ್ತೆ, ಒಂದು ಕಂಪ್ಲೀಟ್ ರೂಮ್ ಬೇಕಾಗುತ್ತೆ. ಅಂಡ್ ಅದ್ರ ಬೇರೆ ಎಕ್ಸಾಂಪಲ್ಸ್ ತಗೊಂಡಾಗ ಫಸ್ಟ್ ಜನರೇಷನ್ ಕಂಪ್ಯೂಟರ್ದು ಇ.ಡಿ.ಎಸ್.ಎ.ಸಿ, ಯು.ಎನ್.ಐ.ವಿ.ಎ.ಸಿ, ಐ.ಬಿ.ಎಂ 701 ಅಂಡ್ ಮ್ಯಾಗಿಸ್ಟರ್ ಮಾರ್ಕ್ 1. ನೋಡಿ ಇ.ಡಿ.ಎಸ್.ಎ.ಸಿ ಅಂದ್ರೆ ನಿಮ್ಗೆ ಗೊತ್ತು, ಇಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್. ಯು.ಎನ್.ಐ.ವಿ.ಎ.ಸಿ ಅಂದ್ರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಐ.ಬಿ.ಎಂ 701 ಐ.ಬಿ.ಎಂ ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್. ಅಂಡ್ ಇದು ಎಲ್ಲ ಎಕ್ಸಾಂಪಲ್ಸ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ನಾ ಹೇಳಿದ್ದೆ ಯಾವ ಡಿವೈಸ್ ನ ಬಳಕೆ ಮಾಡ್ತೀವಿ. ಸ್ವಿಚಿಂಗ್ ಡಿವೈಸ್ ಅಂದ್ರೆ ಪ್ರೊಸೆಸಿಂಗ್ ಡಿವೈಸ್ ಅಂದ್ರೆ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಬಳಕೆ ಮಾಡ್ತೀವಿ. ಅಂಡ್ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಕಾಣಿಸ್ತಾ ಇರೋ ಸ್ಕ್ರೀನು ಈ ರೀತಿ ಒಂದು ದೊಡ್ಡ ಗಾತ್ರದಲ್ಲಿ ಇರುತ್ತೆ, ಅದಕ್ಕೊಂದು ಕಂಪ್ಲೀಟ್ ರೂಮ್ ಬೇಕಾಗುತ್ತೆ. ದಟ್ ಈಸ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಬಗ್ಗೆ ಬ್ರೀಫ್ ಮಾಹಿತಿ. ಅದ್ರ ಪೀರಿಯಡ್ ಬಂದ್ಬಿಟ್ಟು 1946ರಿಂದ 1956. ಅದರಲ್ಲಿ ಸ್ವಿಚಿಂಗ್ ಡಿವೈಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಬಳಕೆ ಮಾಡ್ತಿದ್ವಿ. ಸ್ಟೋರೇಜ್ ಡಿವೈಸ್ಗೋಸ್ಕರ ಮ್ಯಾಗ್ನೆಟಿಕ್ ಡ್ರಮ್ಸ್ ಯೂಸ್ ಮಾಡ್ತಾ ಇದ್ವಿ. ಅದರ ಸ್ಪೀಡ್ ಬಂದ್ಬಿಟ್ಟು 300 ಮಿಲಿ ಸೆಕೆಂಡ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂಡ್ ಚೆನ್ನಾಗಿರುವಂತ ಸ್ಪೀಡ್ ಇದೆ. ಆ ಪರ್ಟಿಕ್ಯುಲರ್ ಇಯರ್ ತಗೊಂಡಾಗ ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿ ನಾವು ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಬಳಕೆ ಮಾಡ್ತಾ ಇದ್ವಿ. ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಯಾವ್ದು ಅಂತ ಕೇಳಿದ್ರೆ ಮಷಿನ್ ಲ್ಯಾಂಗ್ವೇಜ್. ನೋಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 2001 ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ರು ಅಂಡ್ ಮಷಿನ್ ಲ್ಯಾಂಗ್ವೇಜ್ ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಜನರೇಟ್ಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್, ಸೊ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ನಾನ್ ಪೋರ್ಟೇಬಲ್, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ತಗೊಂಡು ಹೋಗಕ್ಕೆ ಸಾಧ್ಯ ಇರಲಿಲ್ಲ. ವೆರಿ ಕಾಸ್ಟ್ಲಿ, ಅದ್ರ ಕಾಸ್ಟ್ ಜಾಸ್ತಿ ಇತ್ತು. ಹ್ಯೂಸ್ ಇನ್ ಸೈಜ್, ದೊಡ್ಡ ಗಾತ್ರದಲ್ಲಿ ಇತ್ತು. ಅಪ್ಲಿಕೇಶನ್ ಇದು ಬರೀ ಸೈಂಟಿಫಿಕ್ ಪರ್ಪಸ್ ಗೋಸ್ಕರ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ ಕೇಳಿದಾಗ ಇ.ಎನ್.ಐ.ಎ.ಸಿ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್, ಇ.ಡಿ.ವಿ.ಎ.ಸಿ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ variable automatic computer, UNIVAC universal automatic computer, and IBM 701 and 650 are the examples for first generation computer. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡಾಗ ದ ಮೇನ್ ಫೀಚರ್ಸ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಂಡಾಗ ನೋಡಿ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಇದೆ, ಅನ್ರಿಲಯಬಲ್ ಇದೆ, ಸೊ ಪರ್ಫಾರ್ಮೆನ್ಸ್ ಸ್ಲೋ ಇದೆ, ಸೊ ಮಿಲಿ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ಮಿಲಿ ಸೆಕೆಂಡ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ. ಸಪೋರ್ಟೆಡ್
ಮಷಿನ್ ಲ್ಯಾಂಗ್ವೇಜ್ ಓನ್ಲಿ, ಬರೀ ಮಷಿನ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ. ಅಂಡ್ ದುಬಾರಿ ಇದೆ, ವೆರಿ ಕಾಸ್ಟ್ಲಿ, ಜನರೇಟ್ ಲಾಟ್ ಆಫ್ ಹೀಟ್, ಬಹಳ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಸ್ಲೋ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸ್ ಗಳ ಬಳಕೆ ಮಾಡ್ತೀವಿ ಫಸ್ಟ್ ಜನರೇಷನ್ ಅಲ್ಲಿ ಮಾಡ್ತಾ ಇದ್ರು. ಅಂಡ್ ದೊಡ್ಡ ಗಾತ್ರದಲ್ಲಿರುತ್ತೆ, ಹ್ಯೂಸ್ ಇನ್ ಸೈಜ್ ಅಂತ ಹೇಳ್ಬೋದು. ಇದು ಕಂಪಲ್ಸರಿ ಎ ಸಿ ಬೇಕಾಗುತ್ತೆ, ಯಾಕಂದ್ರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಟೆಂಪರೇಚರ್ ಮ್ಯಾನೇಜ್ ಮಾಡೋಕೆ ಕಂಪಲ್ಸರಿ ಈ ಸಿಸ್ಟಮ್ಸ್, ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಗಳಿಗೆ ಎ ಸಿ ಅವಶ್ಯಕತೆ ಇರುತ್ತೆ. ಅಂಡ್ ನಾನ್ ಪೋರ್ಟೇಬಲ್, ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್, ಯಾಕಂದ್ರೆ ಅದು ಕಂಪ್ಲೀಟ್ ಒಂದು ರೂಮ್ ನ ಆಕ್ಯುಪೈ ಮಾಡುತ್ತೆ. ಅಂಡ್ ಕನ್ಸ್ಯೂಮ್ಡ್ ಅ ಲಾಟ್ ಆಫ್ ಎಲೆಕ್ಟ್ರಿಸಿಟಿ, ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ. ದಟ್ ಈಸ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಗೆ ಅಡ್ವಾಂಟೇಜಸ್ ಅಂತ ಕೇಳಿದ್ರೆ, ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು, ಕಂಪ್ಯೂಟರ್ಸ್ ವರ್ ಇನ್ ನೋನ್ ಟೈಮ್ ಇನ್ ಟರ್ಮ್ಸ್ ಆಫ್ ಕ್ಯಾಲ್ಕುಲೇಟಿಂಗ್. ಆ ಟೈಮಲ್ಲಿ ಕಂಪ್ಯೂಟರ್ಸ್ ಇರ್ತಾ ಇರಲಿಲ್ಲ ಕ್ಯಾಲ್ಕುಲೇಟ್ ಮಾಡೋಕೆ. ಅವಾಗ ಕ್ಯಾಲ್ಕುಲೇಟಿಂಗ್ ಮಿಲಿ ಸೆಕೆಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಂದ್ರೆ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಅಂಡ್ ಆ ಕಂಪ್ಯೂಟರ್ ಅಷ್ಟು ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇತ್ತು, ಆ ಟೈಮಲ್ಲಿ ಕೆಲಸ ಮಾಡ್ತಿತ್ತು. ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ದಿ ಕಂಪ್ಯೂಟರ್ ಅಂತ, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಅಂಡ್ ಡಿಸ್ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಬಂದಾಗ, ಕಂಪ್ಯೂಟರ್ಸ್ ವೇಟ್ ವಾಸ್ ಅಬೌಟ್ 30 ಟನ್ಸ್. ನೋಡಿ, ಅದ್ರ ವೇಟ್ ಬಂದ್ಬಿಟ್ಟು 30 ಟನ್ ಇತ್ತು. ಅಂಡ್ ಟುಕ್ ಅಪ್ ಅ ಲಾಟ್ ಆಫ್ ಸ್ಪೇಸ್ ಆಸ್ ದೇ ವರ್ ಹ್ಯೂಸ್ ಇನ್ ಸೈಜ್. ನೋಡಿ, 30 ಟನ್ ಅಷ್ಟು ವೇಟ್ ಹೊಂದಂತ ಕಂಪ್ಯೂಟರ್ಸ್ ಗಳು ದೊಡ್ಡ ಸ್ಪೇಸ್ ಬೇಕಾಗುತ್ತೆ. ಅಂಡ್ ಅದಕ್ಕೊಂದು ಕಂಪ್ಲೀಟ್ ದೊಡ್ಡ ರೂಮ್ ಬೇಕಾಗುತ್ತೆ ಆ ಸಿಸ್ಟಮ್ಸ್ ನ ಪ್ಲೇಸ್ ಮಾಡ್ಬೇಕಂದ್ರೆ. ಇದು ಫಸ್ಟ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್, ಕಂಪ್ಯೂಟರ್ಸ್ ವರ್ ವೆರಿ ಕಾಸ್ಟ್ಲಿ. ಅದಕ್ಕೆ ಬಹಳ ಇನ್ವೆಸ್ಟ್ ಮಾಡಬೇಕಾಗಿತ್ತು ಆ ರೀತಿ ಕಂಪ್ಯೂಟರ್ಸ್ ನ ರೆಡಿ ಮಾಡ್ಬೇಕಂದ್ರೆ. ಇಟ್ ಇಸ್ ವೆರಿ ಕಾಸ್ಟ್ಲಿ ಅಂತ ಹೇಳ್ಬೋದು. ಅಂಡ್ ಮ್ಯಾಗ್ನೆಟ್ ಡ್ರಮ್ಸ್ ಆರ್ ಯೂಸ್ಡ್. ಅಲ್ಲಿ ಸ್ಟೋರೇಜ್ಗೋಸ್ಕರ ಮ್ಯಾಗ್ನೆಟ್ ಡ್ರಮ್ಸ್ ನ ಬಳಕೆ ಮಾಡ್ತಾ ಇದ್ರು ಟು ಸ್ಟೋರ್ ಅ ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್. ಬಹಳ ಕಡಿಮೆ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡುವಂತ ಎಬಿಲಿಟಿ ಹೊಂದಂತ ಮೆಮರಿ ಅಂತ ಹೇಳ್ಬೋದು. ಅದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ವಿ, ಅದು ಕೂಡ ಡಿಸ್ಅಡ್ವಾಂಟೇಜ್ ಅಲ್ಲಿ ಬರುತ್ತೆ. The first generation computers needed a large cooling system. ನೋಡಿ, ಕಂಟಿನ್ಯೂಸ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಹೀಟ್ ಪ್ರೊಡ್ಯೂಸ್ ಮಾಡಿದ್ರೆ ಟೆಂಪರೇಚರ್ ನಾರ್ಮಲ್ ಮೇಂಟೈನ್ ಮಾಡೋಕೆ ಅಲ್ಲಿ ಕಂಪಲ್ಸರಿ ಕೂಲಿಂಗ್ ಸಿಸ್ಟಮ್ ನ ಬಳಕೆ ಮಾಡಬೇಕಾಗ್ತಿತ್ತು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ಕೂಲಿಂಗ್ ಸಿಸ್ಟಮ್ ಅಂದ್ರೆ ಎ ಸಿ ನ ಬಳಕೆ ಮಾಡಬೇಕಾಗ್ತಿತ್ತು, ಏರ್ ಕಂಡೀಷನರ್ ಬಳಕೆ ಮಾಡಬೇಕಾಗ್ತಿತ್ತು. ಅಂಡ್ ದೇ ಕನ್ಸ್ಯೂಮ್ಡ್ ಅ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಆಸ್ ಲೆಸ್ ವರ್ಕ್ ಎಫಿಷಿಯನ್ಸಿ. ಎಷ್ಟು ಪರ್ಫಾರ್ಮ್ ಮಾಡುತ್ತೆ, ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಅಂಡ್ ಎಲೆಕ್ಟ್ರಿಸಿಟಿನೂ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇತ್ತು. ಅಂಡ್ ವರ್ಕ್ ಎಫಿಷಿಯನ್ಸಿ ಕಡಿಮೆ ಪರ್ಫಾರ್ಮ್ ಮಾಡ್ತಾ ಇತ್ತು ಕಂಪೇರ್ ಟು ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತಾ ಇದೆ ಅದನ್ನ ಕಂಪೇರ್ ಮಾಡಿದಾಗ. ದೇ ನೀಡೆಡ್ ಪಂಚ್ ಕಾರ್ಡ್ಸ್ ಟು ಗಿವ್ ಇನ್ಪುಟ್. ಅಂಡ್ ಇನ್ಪುಟ್ ಗೋಸ್ಕರ ಪಂಚ್ ಕಾರ್ಡ್ಸ್ ನ ಬಳಕೆ ಮಾಡ್ತಾ ಇದ್ರು. ಹ್ಯಾಡ್ ಲಿಮಿಟೆಡ್ ಪ್ರೋಗ್ರಾಮಿಂಗ್ ಕ್ಯಾಪಬಿಲಿಟೀಸ್, ಬಹಳ ಲಿಮಿಟೆಡ್ ಪ್ರೋಗ್ರಾಮಿಂಗ್ ಕ್ಯಾಪಬಿಲಿಟೀಸ್ ಹೊಂದಂತ ಕಂಪ್ಯೂಟರ್ಸ್ ಗಳು ಇದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಅಂಡ್ ಈ ಮಾಹಿತಿ ಏನಿದೆ, ಎಲ್ಲ ಮಾಹಿತಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಸಂಬಂಧಪಟ್ಟಂತ ಮಾಹಿತಿ ಇದೆ. ಅಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್, ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬೈ.